ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. SLC ನಾನು ಪರೀಕ್ಷೆಗೆ ಹೋದ್ರೂ ಫೇಲ್ ಆಗ್ತೀನಿ, ಪರೀಕ್ಷೆಗೆ ಹೋಗಿದ್ರು ಫೇಲ್ ಆಗ್ತೀನಿ. ಅದೆರಡು ಒಂದೇನೆ. ಅದು ಒಂದು ಪರಿಸ್ಥಿತಿ ಅದ್ರದ್ದು. ಅದಕ್ಕೆ ದುಃಖನೂ ಇಲ್ಲ. ಈಗಿನ ಕಾಲದವ್ರ ಥರ ಗೊತ್ತಿತ್ತು ನಿಮ್ಗೆ ನಾ ಫೇಲ್ ಆಗ್ತೀನಿ, ನನ್ನ ಯೋಗ್ಯತೆ ಏನು ಅಂತ ನನಗೆ ಅಷ್ಟು ಅರಿವಿತ್ತು. ಆದ್ರೆ ಕಲಿಯಕ್ಕಾಗ್ತಿಲ್ಲ. ಹಾಗಂತ ಸಾಯೋದು, ಮನೆ ಬಿಟ್ಟು ಓಡೋಗೋದು ಹೆದರ್ಕೊಳ್ಳೋದು. ಎರಡು ಡೇಟ್ ಬೀಳ್ತದೆ, ತಡ್ಕೊಳ್ಳೋಣ, ಏನಾಗಬೇಕಾಗಿದೆ, ಮೇಷ್ಟ್ರು ಹೊಡಿತಾರೆ, ಮನೆಯವರು ಹೊಡಿತಾರೆ. ಆ ಕೆಟ್ಟ ಇದ್ರದಿರಲಿಲ್ಲ. ಈ ವೀಕ್ನೆಸ್ ಅಂತೀವಲ್ಲ, ನೇಣಾಕೊಂಡು ಇರ್ಲಿಲ್ಲ. ಫೇಲ್ ಆಗೋದು ಗೊತ್ತಿರೋವಾಗ ನನಗೆ ನಂದೇ ತಪ್ಪಿರೋದು ಅಂತ ನಾನು ಯಾಕೆ ತಲೆ ಕೆಡ್ಸ್ಕೊಂಡು. ನನ್ನ ಸ್ನೇಹಿತ ಒಬ್ಬ ನಾಗರಾಜ ಅಂತ ನಮ್ಮ ಪಕ್ಕದ ಮನೆಯವನು, ಭಾರಿ ಬ್ರಿಲಿಯಂಟ್, ನಮ್ಮ ಸಮಾಜದವನೇ, ನನಗಿಂತ ಬಡವರು, ಆದರೆ ಭಯಂಕರವಾಗಿ ಅರ್ಥ ಮಾಡ್ಕೊಂಡು ಬರೆದ್ಬಿಡೋನು. ಇರಲಿ ನೋಡ್ಕೊಳ್ಳೋಣ ಅಂತ SLC ಎಲ್ಲ ಆಯಿತು. ಪರೀಕ್ಷೆಗೆ ಹೋಗಿ ಒಂದೇ ರೂಮಲ್ಲಿ ಇದ್ದೀವಿ. ಸ್ವಾಮಿಗಳು ಎಲ್ಲಿ ಮಲಿಕಂತಾರೋ ಅದ್ರ ಕೆಳಗಡೆನೇ ನಮ್ಮ ರೂಮ್. ಅವರು SLC ಹುಡುಗರನ್ನೆಲ್ಲ ಅವರ ಬಿಲ್ಡಿಂಗ್ನಲ್ಲಿ ಹಾಕೋದು. ಯಾಕೆಂದರೆ ರಾತ್ರಿ ತನಕ ಓದ್ತಾರೋ ಇಲ್ವೋ ಮಕ್ಕಳು, SLC ಫಸ್ಟ್ ಟೈಮ್ ಪಾಸ್ ಮಾಡ್ಕೋಬೇಕು ಅಂತ. ಅವ್ರು 11 ಗಂಟೆಗೆ ಮಲಿಕೊಳಕ್ಕೆ ಬರೋರು. ಅಲ್ಲಿ ತನಕ ಕಂಪಲ್ಸರಿ ಓದ್ಕೊ ಕೂತಿರ್ಬೇಕು, ಅವ್ರಿಗೇನು ಓದಲಿ ಅಂತ. ನಾನು ಬರ್ತೀನಿ, ಬಂದಮೇಲೆ ಗಮನಿಸಿದ್ಮೇಲೆ ಮಲ್ಕೊಳ್ಳಿ ನೀವೆಲ್ಲ, ತಿರುಗಿ ಬೆಳಗ್ಗೆ 4:15 ಎದ್ದೇಳಬೇಕು. ಸರಿ ಆಯಿತು. ನಾನು ಅದರೊಳಗೊಂದು ಲೆಕ್ಕಾಚಾರ, ಓದೋದ್ರಲ್ಲಿ ಲೆಕ್ಕಾಚಾರ ಇಲ್ವಲ್ಲ. ಇವರೆಲ್ಲ ಕೂತ್ಕೊಂಡು ಓದ್ಕೊತೀರಿ. ನಮಗೆಲ್ಲ ಒಂದೊಂದು ಟ್ರಂಕ್ ಕೊಟ್ಟು ಕಳ್ಸೋರು ನಮ್ಮ ಊರಲ್ಲಿ. ಬಟ್ಟೆ, ಬರೆ, ಇದು ತಂಬಿಟ್ಟು, ಅವಾಗ ಸ್ವೀಟು ಏನೋ ಮಾಡಿದ್ರಲ್ಲ ಅದೆಲ್ಲ ಇಟ್ಟಿದೆ. ಅದು ಟ್ರಂಕು 1 ವರ್ಷ ಆದಮೇಲೆ ಅದು ಬೇರೆ ಸ್ಟೈಲಲ್ಲಿ ಇರೋದು. ಅಲ್ಲ, ತೂತ, ಬೆಂಡು, ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿರೋದು. ಅದು ಬಾಗಿಲು ಹಿಂದ್ಗಡೆದೆಲ್ಲ ಕಿತ್ತೋಗ್ಬಿಟ್ಟಿರೋದು. ಅವಾಗ ಒಂದು ಕಾಲದಲ್ಲಿ ಒಂಥರ ಇತ್ತು, ಬಣ್ಣದ್ದು. ಆ ಥರಲ್ಲಿ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಓದ್ಕೊಳ್ಳೋದು. ನಾನು ಕೂತ್ಕೊಂಡು ಏನೂ ಅರ್ಥ ಆಗ್ತಾಯಿಲ್ಲ. ಮ್ಯಾಥಮೆಟಿಕ್ಸ್ ನಾಳೆ ಪರೀಕ್ಷೆ, ಅರ್ಥಮೆಟಿಕ್ಕು. ಅದ್ರದ್ದು ಪುಸ್ತಕ ಯಾವುದೋ ಹೋಮ್ವರ್ಕ್ ಇತ್ತಲ್ಲ ಬರ್ಕೊಟ್ಟು, ಯಾರೋ ಬರ್ಕೊಟ್ಟಿದ್ರು ನನಗೂ. ಅದನ್ನು ಇಟ್ಕೊಂಡಿದ್ದು. ಅದರಲ್ಲಿ ಸ್ವಾಮಿಗಳು ಬಂದರು. ಯಾರೋ ಹೇಳಿದ್ದಾರೆ, ಅವ್ರಿಗೇನಾಗೋಯ್ತು ಅವತ್ತು ದಿವಸ ಹೆಂಗೆ ಮಾಡಿ ಸರ್, ಕೆಲವು ಹುಡುಗರು, ನನ್ನ ಅಂತ ಹೇಳಿಲ್ಲ, ಕೆಲವು ಹುಡುಗರು ನಿಮ್ಮ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾರೆ. ಅಂದರೆ ಎದ್ದಿರೋರ ಥರ ಕೂತಿರ್ತಾರೆ ಸರ್, ಮಲಗಿದ್ದು ಬೇರೆ ಹುಡುಗರ ಕೈಲಿ ಎಬ್ಬರಿಸ್ಕೊಂಡ್ಬಿಡ್ತಾರೆ. ನೀವು ಬಂದಾಗ ಆರಾಮಾಗಿ ಕೂತಿರ್ತಾರೆ, ಓದ್ತಾ ಇಲ್ಲ ಸರ್, ಇದೆಲ್ಲ ಮಾಡ್ತಾರ. ಮಾಡ್ತೀನಿ ಇವತ್ತು. ಪ್ರೀತಿ ಅವರಿಗೆ, ಬೈಯೋದ್ರಲ್ಲೂ ಪ್ರೀತಿ ಅವರಿಗೆ. ಯಾವಾಗ ಒಂದು ಬೆತ್ತ ಇರೋದು ಹೊಡಿಯೋಕ್ಕೆ. ಹೌದು. ಅವತ್ತು ಈ ಪಾದರಕ್ಷಣೆ ಕಂಕ್ಳಲ್ಲಿ ಇಟ್ಕೊಂಬಿಟ್ಟವ್ರೆ. ಶಬ್ದ ಆದ್ರೆ ಎದ್ದು ಬಿಡ್ತಾರೆ ಅಂತ ಈ ಹುಡುಗರಿಗೆ ಹೇಳ್ಬಿಟ್ಟಿದ್ದ ನಾವು. ಅವ್ರಿಗೆ ತಂಬಿಟ್ಟು ಗಿಂಬಿಟ್ಟು ಕೊಟ್ಬಿಟ್ಟು ನಮ್ಮ ಮನೆಗೆ ಬಂದಿರೋದನ್ನ ಲಂಚ, ಅವತ್ತೇ ಲಂಚ ಕೊಟ್ಟು ಅವ್ರು ಸರ್ ಮಾಡ್ಕೊಂಬಿಟ್ಟಿದ್ದು. ಅವತ್ತೇನಾದ್ರು ಇವ್ರು ಯಾರು ಎಬ್ಬರ್ಸೋಕ್ಕಾಗೋದಿಲ್ಲ. ಇದನ್ನು ಇಟ್ಕೊಂಡು ಕೊಡೆನ ಹಿಂಗೆ ಕಂಕ್ಳಲ್ಲಿ ಇಟ್ಕೊಂಡು ಬಂದು ಸೀದಾ ಬಂದ್ಬಿಟ್ಟು ಕಿಟಕಿ ನಮ್ಮ ರೂಮು ನೋಡಿದ್ದಾರೆ. ಎಲ್ಲರೂ ಅವ್ರಿಗೆ ಸೀರಿಯಸ್ ಆಗಿ. ನಾನು ಆನಂದವಾಗಿ ನಾನು ಲಂಚ ಕೊಟ್ಟಿದ್ದೀನಲ್ಲ, ಎಬ್ಬರಿಸ್ತಾರೆ ಅಂತ ದಿವಸ ಅದೇ ಮಾಡ್ತಿದ್ದು. ಅವ್ರು ಯಾರೋ ಹಿಂಗೆ ನೋಡ್ಬೇಕಲ್ಲ ಕಿಟಕಿಯಿಂದ, ಇಲ್ಲಿ ಇತ್ತ ಕಡೆ ಗೊತ್ತಾಗಿಲ್ಲ, ನಾನು ಈ ಕಡೆ ಕೂತಿದ್ದೀನಿ, ಮಲಗಿದ್ದೀನಿ. ಇವ್ರು ನೋಡಿದ ತಕ್ಷಣ ಎಬ್ಬರ್ಸೋಕೆ ಹೋದಾಗ ಅಂದವರು. ಅವರು ಸ್ವಾಮಿಗಳು ಹೇಳಿದ್ಮೇಲೆಲ್ಲ ಎದ್ದು ನಿಂತ್ಕೊಂಡ್ರು. ಒಳಗಡೆ ಬಂದರು. ಅವ್ರು ನನ್ನ ಪಕ್ಕ ನಿಂತ್ಕೊಂಡಿದ್ದಾರೆ ಸೈಲೆಂಟಾಗಿ. ನನಗೆ ಏನೂ ಗೊತ್ತಿಲ್ಲ, ಗೊರಕೆ ಹೊಡಿತಾ ಇದ್ದೀನಿ. ಯಾವುದ್ರ ಮೇಲೆ ಪೈಥಾಗರಸ್ ಥಿಯರಮ್ ಅಂತ ಒಂದಿತ್ತು, ಗೊತ್ತಾ? ಇತ್ತಲ್ವಾ? ಪೈಥಾಗರಸ್ ಥಿಯರಮ್ ಅಂತ ಒಂದು ಚಿತ್ರ ಅದು ಬರೆದಿರೋದು. ಅದ್ರ ಮೇಲೆ ಮಲಗಿದ್ದು. ಅವ್ರು ಒಂದು ಕೊಡೆ ತಗೊಂಡು ಕಾಲು ಕೆರೆದವ್ರು ನನಗೆ, ನನ್ನ ಕಾಲನ್ನ. ಏಯ್ ಯಾರ ಅದ ಬಂದಾಗ ಎಬ್ಬರಿಸಿ ಅಂತ ಹೇಳಲಿಲ್ವಾ ಸ್ವಾಮಿಗಳು ಬಂದಾಗ ಅಂತ, ಈಗಲೇ ಎಬ್ಬರಿಸ್ತಾವ್ರೆ ಅಂತ ಅಂದ್ಬಿಟ್ಟಿದ್ದೆ ನಾನು. 2 ಸತಿ ಮಾಡಿದ್ರು ಎದ್ದಳಿಲ್ಲ. ಅಷ್ಟೊಂದು ಎಚ್ಚರಿಕೆ. ಸ್ವಾಮಿಗಳು ನನಗೇನು ಗೊತ್ತಿಲ್ಲವಲ್ಲ. ಆಮೇಲೆ ಅವ್ರದ್ದು ಅಂಗವಸ್ತ್ರ ಇರುತ್ತಲ್ಲ, ಅದನ್ನು ಉಂಡೆ ಮಾಡ್ಕೊಂಡು ಕಿವಿಗೆ ಮುಲ್ಮುಲ ಅಂತ ಮಾಡಿ ಎಬ್ಬರಿಸಿದ್ರು. ಕೆಟ್ಟ ಮಾತಿನಲ್ಲಿ ನಾನು ಒದ್ಬಿಡ್ತೀನಿ ನಾವು ಮಗನೇ ಅಂತ ಹಿಂಗೆ ಎದ್ದಿದ್ದೀನಿ. ಇವನು ಹುಡುಗರಿಗೆ ಯಾರಿಗೂ ಬೊಯ್ಯಕ್ಕೆ. ಕಾವಿ ಬಟ್ಟೆ, ಸ್ವಾಮಿ ನಿಂತಿದ್ದಾರೆ ಆರಡಿ, ಪಾದದ ಹತ್ರನೇ ನಾನು ಅಲ್ಲಿದ್ದೀನಿ. ಅಡು ನಮಸ್ಕಾರ ಬುದ್ಧಿ ಕಾಲು ಹಿಡ್ಕೊಂಡು ಮಾಮೂಲಿ ಅದು ನಮ್ಮ. ಅದಾದಮೇಲೆ ಕಿವಿ ಹಿಡ್ಕೊಂಡು ಮೇಲೆ ಕೆತ್ತಿದ್ರು. 6 ಅಡಿ ಹತ್ರ. ಅವನು ಭಯಂಕರ, ನೋಡಿದ್ರೆ ಭಯ ನಮಗೆ. ಪ್ರೀತಿ ಭಾಳ. ಏನು ಮಾಡ್ತಿದ್ದೆ? ದಿನ ಇದೇ ಮಾಡ್ತಿದ್ದೆ ನೀನು? ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಳಿಸಿರೋದು ಅದಕ್ಕೆ? ನಾನು ಕಷ್ಟ ಬಿದ್ದು ಭಿಕ್ಷೆ ಮಾಡಿ ನೀವು ಊಟ ಹಾಕ್ತಿರೋದು ಅದಕ್ಕೆ? ಓದಲಿ, ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಇದನ್ನು ಕಲಿಯಾಕ ನಮ್ಮೂರಿಗೆ ಬರಬೇಕಾಯ್ತಾ ಅಂತ ಬೇಜಾನು ಕಿವಿ ಹಿಂಡಿ ಒಂದೆಲ್ಲ ಪದೇ ಕೊಟ್ಟರು. ನಾನು ತಪ್ಪಾಯ್ತು ಆಮೇಲೆ ಮಾಡಲ್ಲ ಅಂತ ಅಂದೆ. ಏನು ನೀನು ಮಾಡ್ತಿದ್ದು ಅಂತ ಅಂದರು. ಅವರಿಗೆಲ್ಲ ಕತೆ ಗೊತ್ತಾದ್ಮೇಲೆ ಏನು ಮಾಡ್ತಿದ್ದಾನೆ ಸುಮ್ಮನಿರೋ, ಕರೆಕ್ಟಾಗಿ ಹೇಳ್ಬೇಕು ತಾನೆ ತಪ್ಪನ್ನ. ಓದ್ತಿದ್ದೆ ಬುದ್ಧಿ ಅಂತೀನಿ. ತಿರ್ಗಾ ಸುಳ್ಳು ಹೇಳ್ತೀಯ? ಓದ್ತಿದ್ದೆ. ಎಲ್ಲಿ ಓದ್ತಿದ್ದೆ ನೀನು? ಕುಡಿಲ್ಲದು ಏನು ಓದ್ತಿದ್ದೆ? ಹಿಂಗೆ ಇಸ್ಕೊಂಡ್ರು. ಕೊಟ್ಟೆ. ಇದು ಪೈಥಾಗರಸ್ ಥಿಯರಮ್. ಅದು ಪೈಥಾಗರಸ್ ಥಿಯರಮ್ಮು ಹಿಂಗೆ 2 ಫಿಗರ್ ಇರುತ್ತೆ. ಏನಿದು ಮ್ಯಾಥಮೆಟಿಕ್ಸು? ಇದೇನಿದು? ನನ್ನ ಮಗಂದು ಪೈಥಾಗರಸ್ ಬರಲಿಲ್ಲ.
ಬಾಯಿಗೆ ಹೆಸರು ಬರಲಿಲ್ಲಮ್ಮ, ಇಂಗ್ಲೀಷ್ ಬೋರ್ಡ್ ಅಲ್ವಾ, ಅದಕ್ಕೆ ನನ್ನ ನಿಕ್ಕರ್ ಅವ್ನಿಗೆ ಹಾಕಿದ್ದೆ ಅಲ್ಲಿ, ಇದು ಪಟಾಪಟಿ ನಿಕ್ಕರ್ ಹಾಕಿ ಅದೇ ಥರ ಇತ್ತು ಆ ಪಿಕ್ಚರು. ಅದಕ್ಕೆ ಇದು ಚಡ್ಡಿ ಪ್ರೇಮಿಯ ಮೇಡಮ್, ನೀನು ನಕ್ಕಂಗೆ ಅವರು ಅಲ್ಲೇ ಅದು ಹಿಡ್ಕೊಂಡು ನೋಡ್ತಾರೆ, ಚಡ್ಡಿ ನೋಡಿ ಚಡ್ಡಿ ಪ್ರೇಮಿಯ ಅದು ಭಾರಿ ನಗು ಸಿಟ್ಟು ಎರಡೂ ಬಂತು. ಇನ್ನೊಂದು ಕೊಟ್ಟರು, ಏನು ಹೇಳ್ತೀವಿ ಇದೇನು ಮಾಡು. ಆಮೇಲೆ ಬಂತದು, ಆಮೇಲೆ ಬಂದಮೇಲೆ ಹೇಳಿದೆ. ಆಮೇಲೆ ಆ ಹುಡುಗರಿಗೆಲ್ಲ ಕೇಳಿದೆ, ಅವ್ರು ಯಾರಿಗೋ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಇದು ಪೈಥಾಗರಸ್ತೀರ, ಅವ್ರಿಗೆ ಗೊತ್ತು ಸ್ವಾಮಿಗಳಿಗೆ. ಅದು ಅಷ್ಟಾಯ್ತಾ, ಬೈದರು, ನಕ್ಕರು ಸ್ವಲ್ಪ. ಆಮೇಲೆ ನಾಳೆಯಿಂದ ಕರೆಕ್ಟಾಗಿ ಓದ್ಕೊ, ಸುಳ್ಳು ಹೇಳ್ಬಾರ್ದು ನನಗೆ, ಹಾಗೆ ಹೇಗೆ ಅಂತೇಳಿ. ನಿನ್ನ ಹೆಸರೇನು? ಚಂದ್ರಶೇಖರ ಹೊನ್ನಸಂದ್ರ ನರಸಿಂಹಯ್ಯನ ಮಗ, ಇಷ್ಟು ಮನಸ್ಸಿನಲ್ಲಿ ಹಾಕ್ಕೊಂಡ್ರು. ಅಷ್ಟಾ? ಹೌದಾ, ವೆರಿ ಗುಡ್. ಯಾವರು? ಸರಿ 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 ನಡಿ ಹಾಂ ಅಂತ ಹೇಳಿ ಇವ್ರಿಗೆಲ್ಲ ಹೇಳಿದ್ರು, ಈ ಥರ ಯಾರಿಗೂ ಸಪೋರ್ಟ್ ಮಾಡಬಾರ್ದು, ತಪ್ಪು ಮಾಡೋದು ನನಗೆ ಹೇಳಬೇಕು ಅಂತ ಹೇಳ್ಬಿಟ್ಟು. ಬೆಳಗ್ಗೆ 6:30 ಪ್ರಾರ್ಥನೆ. ಅದು 3,000 3,500 ಜನ ಕೂತ್ಕೋಬೇಕಲ್ಲ, ಎಲ್ಲರೂ ಒಟ್ಟು. ಯಾವಾಗ ಒಂದು ಲುಂಗಿ, ಇದ್ರ ಮೇಲೆ ಒಂದು ಅಂಗವಸ್ತ್ರ ಕೆಂಪುದು ಹಾಕೊಂಡು ವಿಭೂತಿ ಹಾಕ್ಕೊಂಡು ಹೋಗಿ ಕೂತ್ಕೊಂಡು, ನಾವು ಎಲ್ಲೋ 8ನೇ ಲೈನಲ್ಲಿ ಎಲ್ಲೋ ಒಂದು 3,000 ಜನ ಕೂತ್ಕೊಂಡು, ಬೈಲ್ನಲ್ಲಮ್ಮ ಅವ್ರು ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿಸ್ತಾರೆ. ಕೂತ್ಕೊಂಡ್ರು, ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ್ದಾದ್ಮೇಲೆ ಒಂದು ಇವತ್ತು ವಿಶೇಷ ಸುದ್ದಿ ಇದೆ, ಸ್ವಲ್ಪ ಇರಿ. ಏನು ಅಂತ ಆ ಮೈಕ್ ಇರ್ತಿತ್ತು ಅವ್ರಿಗೆ, ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ ಎಲ್ಲಪ್ಪ ಇದೆಯಾ ಅಂತ. ನನ್ನೇ ಕರಿತಾವ್ರು, ಇದು ಸ್ವಾಮಿಗಳು ಇದಕ್ಕೆ ಇಷ್ಟು ಹೆಸರು ಡೀಟೇಲ್ಸ್ ಎಲ್ಲ ಅಂತ. ಕೈ ಎತ್ತೆ ನಾನು, ಬಾಬಾ ಪರಿಚಯ ಆಗಬೇಕು ಜನಗಳಿಗೆಲ್ಲ ನೀನು ಬಾಯಿಲಿ ಅಂತಂದು. ಏನಕ್ಕೆ ಅಂತ ಗೊತ್ತಿಲ್ಲ, ಹೊಡಿತಾರೋ ಏನೋ ಮಾಡ್ತಾರೆ ಅಂತ ನಾನು ಅಂದರೆ ಪಕ್ಕಕ್ಕೆ ಕಣ್ಕೊಂಡು ನಿಲ್ಲಿಸಿದ್ರು. ನಿಲ್ಲಿಸಿದ ಮೇಲೆ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಇವನು ಹೊನ್ನಸಂದ್ರ ನರಸಿಂಹ ಎನ್ ಚಂದ್ರಶೇಖರ, ಗೊತ್ತಾಯ್ತು. SSLC, ಇವತ್ತು ಪರೀಕ್ಷೆ ಇದೆ 10 ಗಂಟೆಗೆ ಮ್ಯಾಥಮೆಟಿಕ್ಸು. ಇವನು ಒಂದು ಹೊಸ ಥಿಯರಿ ಕಂಡುಹಿಡಿದಿದ್ದಾನೆ ಈ ವಯಸ್ಸಿಗೆ. ಹೇಳಪ್ಪ ಚಂದ್ರಶೇಖರ, ಹೇಳು. ನನಗೆ ನಡ್ಕ ಹೇಳಪ್ಪ. ನಾನು ಅವಾಗ ಪೈಥಾಗರಸ್ ಬಂದು, ಅದಲ್ಲಪ್ಪ ನೀನು ಕಂಡುಹಿಡಿದಿರೋದು ಹೇಳು, ಅದು ನನಗೂ ಗೊತ್ತು. ಚಡ್ಡಿ ಪ್ರಮ್ಯ ಅಂತ ಇವ್ರು ಜೋರಾಗಿ ಚಡ್ಡಿ ಪ್ರಮ್ಯ, ಇವನು ಚಡ್ಡಿ ಥರ ಇತ್ತಂತೆ, ಅದಕ್ಕೆ ಚಡ್ಡಿ ಪ್ರಮ್ಯ ಅಂತ. ಎಷ್ಟು ಬುದ್ಧಿವಂತ ನೋಡಿ ಅಂತ ಈ ಥರ ಮಾತಾಡಿ ಅಲ್ಲ ಆಮೇಲೆ ನನ್ನೇ ನಿಲ್ಸ್ಕೊಂಡು ಹೇಳಿದ್ದು, ಇವನು ದಡ್ಡ ಆಯಿತಾ, ಆದರೆ ಚುರುಕಿದ್ದಾನೆ, ಬುದ್ಧಿವಂತ. ಇದು ನಿಮ್ಮಲ್ಲೂ ಬೇಕಾಗಿದೆ. ಎಷ್ಟು ಜನಕ್ಕೆ ಓದೋಕ್ಕಾಗದೇ ಇದ್ದರೆ ಆ ಒಂದು ಬಂಡತನ ಆದರೂ ಬೇಕಾಗುತ್ತೆ ಬದುಕಬೇಕಾದ್ರೆ ಈ ಜೀವನದಲ್ಲಿ. ಅಂದರೆ ಅವನು ಓದೋಕ್ಕಾಗಲಿಲ್ಲ ಅಂತೇಳಿ ಅವನ ಕೈಲಿ ಆಗ್ತಿಲ್ಲ ಓದೋಕ್ಕೆ, ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ಒಂದು ನಾಲೆಡ್ಜ್ ಗೇನ್ ಮಾಡ್ಕೊತಾ ಅವನು. ಯಾವ ಥರನೋ ಹೇಳಿ ಇದನ್ನು ಮಾಡ್ಕೊಂಡು ಹೋಗೋದು, ಸಂಭಾವನೆ ಮಾಡ್ಕೊಂಡು. ಆ ದೃಷ್ಟಿಯಿಂದಲಾದರೂ ನಿಮ್ಮ ಓದೋದ್ರ ಜೊತೆಗೆ ಈ ಥರದ ಧೈರ್ಯನೂ ನಿಮಗೆ ಬೇಕು. ಇನ್ಮೇಲೆ ಇವನ್ನ ಚಂದ್ರಶೇಖರ್ ಅಂತ ಕರಿಬೇಡಿ, ಯಾರನ್ನು ಸಿಕ್ಕಿದಾಗೆಲ್ಲ ಚಡ್ಡಿ ಚಂದ್ರು. ಸೊ ನೆಕ್ಸ್ಟ್ ಡೇಯಿಂದ ಮಠದಲ್ಲಿ ಸ್ವಾಮಿಗಳು ಬಿಟ್ಟರೆ ನಾನೇ ಪಾಪ್ಯುಲರು. ಸೂಪರ್. ಸ್ವಾಮಿಗಳು ಎಲ್ರಿಗೂ ಗೊತ್ತು, ನಾನು ಎಲ್ರಿಗೂ ಗೊತ್ತು. ಸೊ ಅವಾಗ ಹೇಳಿದೆ, ಈ ರ್ಯಾಂಕ್ ಬಂದು ಹುಡುಗರೆಲ್ಲ ಅಲ್ಲಿದ್ರಲ್ಲ ಅವ್ರಿಗೇನು ಪ್ರಯೋಜನ ಆಯಿತು ಅಂತ ನಾನು ಇದನ್ನು ಬೇರೆ ವಾದ ಮಾಡೋದು. ನೀವು ಗೊತ್ತಾ, ನಾನು ಗೊತ್ತು. ನೀವು ಎಷ್ಟಪ್ಪ ಮಾರ್ಕ್ಸ್? 80 ಮಾರ್ಕ್ಸು. ಸ್ವಾಮಿಗಳು ಗೊತ್ತಾ? ನೀನು ಇಲ್ಲ ಹೇಳ್ಕೋಬೇಕು ನೀನು. ನಾನು ನೋಡು, ನೀವೆಲ್ಲರೂ ಕರಿತಾ ಇದ್ದೀರಾ, ಅವರೇ ಕರೀತಾರೆ.